ಚೈನೆಲ್ಲ ಬಿಸ್ತಾರೆ ತಗೋ ಕಾಫಿ ಕುಡ್ಕೋ ಬಾಬು ಬ್ರೋ ನಾವು ಸೂರ್ಯವಂಶದ ಫ್ಯಾಮಿಲಿ ಕಣ ನಮ್ಗೆ ಮೂರು ಉಂಗುರ ತಗೊಂಡು ಸೂರ್ಯವಂಶದ ಫ್ಯಾಮಿಲಿಯಲ್ಲಿ ವಿಷ್ಣುವರ್ಧನ್ ಈಚೆ ಹಾಕಿರ್ತಾರೆ ಗೊತ್ತಾ ಏಪ್ರಿಲ್ ಆದ್ಮೇಲೆ ಯಾವ್ದಪ್ಪ ಮುಂದೆ ಬರೋದು ಕ್ರಾಸಿಂಗ್ ಮಾಡ್ತಾ ಇದ್ದೀನಿ ನನಗೆ ಸ್ಕೂಲಲ್ಲಿ ಹೇಳ್ತೇನೆ ನೀನು ನೋಡಿದ್ರೆ ಟೆನ್ನಿಸ್ ಪ್ಲೇಯರ್ ಆಗಂಗಿದ್ಯಾ ಅಂದ್ರು. ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ತುಂಬ ದಿವಸದಿಂದ ಯಾವುದೂ ರೈಡ್ಗಳು ಇರಲಿಲ್ಲ, ಹಿಂಗೆ ERS ಅದು ಇದು ಅಂದ್ಕೊಂಡು ಓಡಾಡ್ಕೊಂಡಿದ್ದು. ನಮ್ಮ ಕಲ್ಕಿಗಳು ಬೇರೆ ಬಂದವ್ರೆ, ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್. ಈಗ ಪ್ರಮೋಷನ್ GRS ಹೇಗಿತ್ತು? ಜಾಲಿ ಸೊ ಸಖತ್ತು. ಇದು ಕಲ್ಕಿ ಗಾಡಿ ರೆಡಿ ಆಗಿದೆ, ಅಂದರೆ ಇಲ್ಲೇ ಬಿಟ್ಟಿದ್ರು ಪ್ರವೀಣ್ ಹತ್ರ. ಅದ್ಯಾಕೋ ವಾರಂಟಿ ಇಶ್ಯೂಗೋಸ್ಕರ ಎಲ್ಲಿ ಇದಲ್ಲಿ ಮಾಡಿಸ್ತಾ ಶೋರೂಮಲ್ಲೇ ಎಲ್ಲ ರೆಡಿ ಆಯ್ತಾ? ಓಕೆ ಓಕೆ. ಅದಕ್ಕೆ ಲಾಸ್ಟ್ ಟೈಮ್ ನನ್ನ ಗಾಡಿ ಎತ್ಕೊಂಡು ಜಿಂಕೆ ಕೊಟ್ಟಿದ್ದೆ. ಇವಾಗ ಕಲ್ಕಿ ಗಾಡಿ ರೆಡಿ ಇರಲಿಲ್ಲ ಅಂದ್ಬಿಟ್ಟು ನನ್ನ ಗಾಡಿ ಎತ್ಕೊಂಡಿದ್ದು. ಇವಾಗ ಎಷ್ಟಾಯಿತು ಬಿಲ್ಲು? ಇಲ್ಲೂ ಟೋಟಲ್ 45,000 ಆಯ್ತು. ಇಲ್ಲೂ 15, ಅಲ್ಲ 30. ಓ ಮೈ ಗಾಡ್, ಫುಲ್ ಒಳ್ಳೆ ಬ್ಲೇಡೆ. ದಯವಿಟ್ಟು ಯಾವ್ದಾದ್ರು ಪ್ರಮೋಷನ್ಸ್ ಇದ್ರೆ ಜಾಸ್ತಿ ಕೊಡಿ. ಬಿಲ್ಲು ಜಾಸ್ತಿ ಹೋಗ್ತಾನೆ ಇದೆ, ಕವರ್ ಮಾಡ್ಬೇಕಲ್ಲ. 45,000 ಹಾಕಿ ಏನು ಸಮಾಚಾರ? ನಿಜವಾಗ್ಲೂ ಬೇಜಾರಾಗುತ್ತೆ. 50,000 ರೂಪಾಯಿ ರನ್ನಿಂಗ್ ಇರೋ ಗಾಡಿಗೆ ಹೋಗ್ಬಿಟ್ಟು ಖರ್ಚು ಮಾಡಿತ್ತು ಅಂದರೆ ಸಖತ್ ನಿಜವಾಗ್ಲೂ ಬೇಜಾರಾಗುತ್ತೆ. ಕಲ್ಕಿ ಅದು ಹಿಂಗೆ ತಡ್ಕೊಂಡಿದ್ಯೋ ಗೊತ್ತಿಲ್ಲ. ಅವರೆಲ್ಲ ವಾರಂಟಿ ಇನ್ಶೂರೆನ್ಸು ಮತ್ತೆ ಅದೇನೋ ಅದೆಲ್ಲ ಮಾಡಿಸಿರ್ತಾರಲ್ಲ. ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಹಂಗೆ ಅವ್ರು ನಂಬ್ತಾರಲ್ಲ ಓಡಿಸಲ್ಲ. ನಂದು ವ್ಯಾರಂಟಿ ಮುಗಿದು ಜಸ್ಟ್ ಒಂದು 3,000 ಕಿಲೋಮೀಟರ್ ಆಗಿದೆ ಅಷ್ಟೇ. ಹೋಯ್ತು, ಇಲ್ಲ ಅಂದಿದ್ರೆ ವ್ಯಾರಂಟಿ ಕ್ಲೇಮ್ ಮಾಡ್ತೀವಿ. ಅದೇ ವಾರಂಟಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಏನೋ ಮಾಡೋಕ್ಕಾಗಲ್ಲ. ಇರಲಿ ನೋಡಿ, ಅದೇ ವಾರಂಟಿ ಇದ್ರೆ ಬೇಜಾರಾಗಲ್ಲ. ನೋಡಿ, ಮೊನ್ನೆ ನನ್ನ ಗಾಡಿ ಆಕ್ಸಿಡೆಂಟ್ ಆಯಿತು. ಫುಲ್ಲು 130 ರೂಪಾಯಿ ಅಷ್ಟೇ ನಂದು ಎಕ್ಸ್ಟ್ರಾ ಖರ್ಚಾಗಿತ್ತು. 96,000 ರೂಪಾಯಿ ಆಗಿತ್ತು. 96,000 ಚಿಲ್ಲರೆ ಆಗಿತ್ತು. 130 ರೂಪಾಯಿ ಕಟ್ಟಾಗಿ ಬಂತು. 130 ರೂಪಾಯಿ ಏನು ಕಟ್ ಮಾಡೋರಾದ್ರೆ ಈ ಏನೋ ಸ್ಕ್ರೂ ಬೋಲ್ಟ್ಗಳು ವಾಷರ್ಗಳಿಗೆ ಅದು ಹಾಕೋರೆ. ಸೊ ಏನೋ ಹಂಗಿದ್ರೆ ಬೇಜಾರಾಗಲ್ಲ. ಬಟ್ ಈ ಥರ ವಾರಂಟಿ ಇಲ್ಲೇ ಇಲ್ಲ ಅಂದರೆ ದಯವಿಟ್ಟು ವಾರಂಟಿ ಮಾತ್ರ ಇರೋ ತನಕ ಚೆನ್ನಾಗಿ ಓಡಿಸ್ಬಿಟ್ಟು ಆಮೇಲೆ ಮಾರ್ಬಿಡ್ಬೇಕು. ವಾರಂಟಿ ಇರೋ ತನಕ ಇಟ್ಕೋಬೇಕು, ಆಮೇಲೆ ಮಾರ್ಬಿಡ್ಬೇಕು ಅಲ್ವಾ? ಬೆಸ್ಟ್ ಅಲ್ವಾ ಅದೇ? ಇಷ್ಟು. ಸೊ ಅದಕ್ಕೇ ಇವತ್ತು ಏನಿಲ್ಲ, ಇವತ್ತಿನ ಲಾಗಲ್ಲಿ ನಾವು ಅಂದರೆ ಈಗ ಲಡಾಖ್ ಹೊರಟಿದ್ದೀವಿ ನೆಕ್ಸ್ಟ್ ತಿಂಗಳು. ಇನ್ನೊಂದು ತಿಂಗಳಲ್ಲಿ ಲಡಾಖ್ ಹೋಗ್ತೀವಿ. ಸೊ ಆ ಲಡಾಖ್ ಪ್ರಿಪ್ರೇಷನ್ ಅಂದರೆ ಇದು ನಮ್ಮದು ಗಂಧದಗುಡಿ ಬೈಕಿಂಗ್ ಕ್ಲಬ್ಬಿಂದ ಹೋಗ್ತಾ ಇರೋದು, ಅಂದರೆ ಬೈಕರ್ಸ್ ಕ್ಲಬ್ಬಿಂದ. ಸೊ ನಮ್ಮ ಕ್ಲಬ್ಬಿಂದ ಫಸ್ಟ್ ಟೈಮು ಔಟ್ಸೈಡ್ ಅಂದರೆ ಲಡಾಖ್, ಶಿಮ್ಲಾ, ಮನಾಲಿ, ಕಾಶ್ಮೀರ್ ರೈಡ್ಗಳನ್ನ ಆರ್ಗನೈಸ್ ಮಾಡಿದ್ದೀವಿ. ಇಷ್ಟು ದಿನ ಬರೀ ಕರ್ನಾಟಕ, ತಮಿಳುನಾಡು, ಕೇರಳ ಅಂದ್ಕೊಂಡು ಆರ್ಗನೈಸ್ ಮಾಡ್ತಿದ್ದೋ. ಸೊ ನಿಜವಾಗ್ಲೂ ಖುಷಿ ಆಗ್ತಾಯಿದೆ 1 ಇಯರಲ್ಲಿ. ಸೊ ಒಳ್ಳೆ ಒಂದು ದೊಡ್ಡ ಮೆಗಾ ರೈಡೇ ಆರ್ಗನೈಸ್ ಮಾಡಿದ್ದೀವಿ. ಅದು ಲಡಾಖ್ ರೈಡ್ ಅಂದರೆ ತಮಾಷೆ ಮಾತಲ್ಲ. ಆ ಕಡೆ ಇರೋರೆಲ್ಲ ಆರ್ಗನೈಸ್ ಮಾಡ್ತಾರೆ, ಬಟ್ ಇಲ್ಲಿ ಕ್ಲಬ್ ಅವರು ಒಂದು ಗಂಧದಗುಡಿ ಬೈಕಿಂಗ್ ಕ್ಲಬ್, ನಾವು ಒಂದು ಕ್ಲಬ್ ಮಾಡಿ ನಡೆಸ್ಕೊಂಡು ಇಷ್ಟು ದಿವಸ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು 20 ರೈಡ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಲಡಾಖ್ ಅಷ್ಟಕ್ಕೆ ಇನ್ನೊಂದು 2 ರೈಡ್ ಮುಗಿಸ್ಬಿಟ್ಟು ಲಡಾಖ್ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟ್ಗಳನ್ನ ವಿಚಾರಿಸ್ಕೊಂಬರೋಣ ಅಂತ. ಏನಕ್ಕೆ ಟ್ರಾನ್ಸ್ಪೋರ್ಟ್ ಅಂದರೆ ನಮ್ಮದು ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆಯ್ತಲ್ಲ, ಟ್ರಾನ್ಸ್ಪೋರ್ಟ್ ಸ್ವಲ್ಪ ಎಲ್ಲ ಹಾಕಿ ಗಾಡಿ ಎಲ್ಲ ಹಾಳಾಗಿತ್ತು. ಸೊ ಅದಕ್ಕೆ ಇವತ್ತು ಡೀಟೇಲಾಗಿ ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ಯಾವುದು ಅಂದರೆ ನಮಗೆ ನಂಬಿಕೆ ಇರೋವಂಥದ್ದು ಮತ್ತು ಅವರು ಗ್ಯಾರಂಟಿ ಕೊಡೋವಂಥ ಒಂದು ಟ್ರಾನ್ಸ್ಪೋರ್ಟು ಒಂದು 2-3 ಆಪ್ಷನ್ ಇಟ್ಕೊಂಡಿದ್ದೀವಿ. ಗಟ್ಟಿ ಎಕ್ಸ್ಪ್ರೆಸ್ಸು, ಆಮೇಲೆ ಇನ್ನೊಂದು ಯಾವುದೋ ಸೇಫ್ ಎಕ್ಸ್ಪ್ರೆಸ್ಸು ಅಂತ ನೋಡೋಣ. ಇವತ್ತು ಅದಕ್ಕೆ ಹೋಗ್ತಾಯಿದ್ವಿ. ಮತ್ತು ಇದರಲ್ಲಿ ನಿಮಗೂ ಇನ್ಫಾರ್ಮೇಷನ್ ಇರುತ್ತೆ, ಏನು ಅಂದರೆ ಎಲ್ಲಿ ಟ್ರಾನ್ಸ್ಪೋರ್ಟ್ ಎಷ್ಟಾಗುತ್ತೆ ಮತ್ತು ಯಾವ ಟ್ರಾನ್ಸ್ಪೋರ್ಟ್ ಬೆಸ್ಟು ಅನ್ನೋದು ನಿಮಗೂ ನಾನು ಈ ವ್ಲಾಗಲ್ಲಿ ತಿಳಿಸ್ತೀನಿ. ಬನ್ನಿ ಹೋಗೋಣ. ಸ್ವಲ್ಪಿನೂ ಗಾಡಿ ಏನೋ ಚೆಕ್ ಮಾಡಿಸೋಣ ಅಂತ ಬಂದಿದ್ರು. ಹೋಗೋಣ, ಸೀಕೆ ಮನೆ ಹತ್ರ ಹೋಗ್ಬಿಟ್ಟು ಕರ್ಕೊಂಡು ಹೋಗೋಣ. ನಾವು ಬರ್ತೀವಿ. ಲೆಟ್ಸ್ ಗೋ. ನೋಡಿ, ಊರಿಗೆ ಹೋಗಿದ್ದ ಫುಲ್ಲು ಮಂಗಳೂರು ಹಾಸ್ಟೆಲ್ ಕಡೆ ಎಲ್ಲ ಹೋಗ್ಬಿಟ್ಟು ದೇವಸ್ಥಾನಗಳಿಗೆಲ್ಲ ಮುಗಿ ಅಕ್ಷರಾಭ್ಯಾಸ ಮಾಡಿ ಬೆಂಗಳೂರಿಗೆ ಬಂದಿದ್ದಾರೆ ಸಾವುಕಾರರು. ಸಾವುಕಾರ್ರೆ ಬರಬೇಕು ಸಾವುಕಾರು. ಹೆಂಗಪ್ಪ ಇತ್ತು ಕೋಸ್ಟಲ್ಲು?
ಸೆಕೆ ಇವನ್ ಕಲ್ಕಿ ಬರ್ತಾರೆ ಕಾಣು. ಕೋಚು ಟೆನಿಸ್ ಪ್ಲೇಯರು ಟೆನಿಸ್ ಕೃಷ್ಣ ಬಂದ್ರು. ಇವ್ರ ತಮ್ಮ ಅವನು, ಅಣ್ಣ ತಮ್ಮದಿರು ಒಟ್ಟಿಗೆ ಸೇರ್ತವ್ರೆ. ಎಲ್ಲಿ ಆಡಕ್ ಹೋಗ್ತಿದ್ದೀರಾ ಟೆನಿಸು? ಯಾವಾಗಲೂ ನೋಡಿ ಗುರು, ನನಗೆ ಗೊತ್ತಿರೋದು ಒಂದೇ ಗುರು, ಟೆನ್ನಿಸು. ಬ್ಯಾಡ್ಮಿಂಟನ್ ಅಂತೆಲ್ಲ ಗೊತ್ತಿಲ್ಲ. ನನಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದು ಒಂದೇ, ನೀನು ಟೆನ್ನಿಸ್ ನನಗೆ ಸ್ಕೂಲಲ್ಲಿ ಹೇಳ್ತೇನೆ, ನೀನು ನೋಡಿದ್ರೆ ಟೆನ್ನಿಸ್ ಪ್ಲೇಯರ್ ಆಗಂಗಿದ್ಯಾ ಅಂದರು. ಬಟ್ ಇವಾಗ ಗೊತ್ತಾಗ್ತದೆ ನೋಡಿ, ಹಿಂಗೆಲ್ಲ ಹೇಳ್ತೇನೆ ನೋಡಿ, ಮನೆ ಮುಂದೆ ಹಿಂಗೆಲ್ಲ ಮಾತಾಡ್ತಾನೆ. ಏನೋ ನಿಮ್ಗೇನೋ ಅನ್ಸಲ್ಲ. ಫ್ಯಾಮಿಲಿ ಕೊಡು ಮನೇಲಿ ಅಲ್ಲ, ಏನು ಹೇಳಿದೆ ನೀನಕ್ಕ? ರೆಕಾರ್ಡ್ ಆಗಿದೆ. ಬ್ಯಾಟ್ ಟೆನ್ನಿಸ್ ಹ್ಯಾಂಡ್ ಟೆನ್ನಿಸ್ ಅಂತ ಕೃಷ್ಣಂಗೆಲ್ಲ ಅರ್ಥ ಆಗಿದೆ ಅವನು ದೊಡ್ಡವನಾಗಿದೆ ನೋಡಿ. ಈಗ ಇಲ್ಲಿ ಕೋಚಿಂಗ್ ಯಾರಾದ್ರೂ ಬೇಗ ಮದುವೆ ಮಾಡಿ ಹೆಣ್ಕೊಡಿ. ನೋಡಿ ಹಳೆ ಫ್ಯೂರ ನೋಡಿ, ಇಲ್ಲ ನಿಜವಾಗ್ಲು ಸುಜುಕಿ ಫ್ಯೂರ್ ಒಂದು ಹಳೆ ಜಾಕಿ ಇದು. ಈಗಲೂ ಒಳ್ಳೆ ಗನ್ ಗಾಡಿ ಇವೆಲ್ಲ ಒಂದು ಟೈಮಲ್ಲಿ. ಒಂದು ಗಾಡಿ ಸೇಲ್ಗಿದೆ. ಯಾವ್ದು ಸೇಲ್ಗಿರೋದು? ಯಾರ್ದು? ಇವ್ರದ ಬರತ್ತದ ನೋಡಿ. ಯಾರಿಗಾರು ಬೇಕು ಅಂದ್ರೆ ಚೆನ್ನಾಗಿದೆ. ಎಷ್ಟು ಪ್ರೈಸ್ ಎಷ್ಟು ಹೇಳ್ಬಿಡು. ಮಾಡ್ಲು 14 ಎಷ್ಟು ನೋಡಿದೆ? ವಿಷ್ಣುಗೆ ಗೊತ್ತಿರೋದು ಅಷ್ಟೇ ಅಲ್ಲ. ಗಾಡಿ ಚೆನ್ನಾಗಿದೆ. 220F. ಯಾರ್ಯಾರು ಬೇಕು ಅಂದ್ರೆ ಸಿಕ್ಕಿನ ಕಾಂಟ್ಯಾಕ್ಟ್ ಮಾಡಿ. ಏನ್ ಸುಮ್ಮನೆ ನಿಂತಿದೆ ಅಷ್ಟೇ, 5 ವರ್ಷದಿಂದ ಹಿಂಗೆ ನಿಂತಿರೋದು. ಸರಿ, ಅದಕ್ಕೆ ಬಂದಾಗ ಸರಿ ಮಾಡಿಸ್ತೇನೆ ಈ ಸತಿ. ಅಲ್ಲ, ಗಾಡಿ ಚೆನ್ನಾಗಿದೆ ನೋಡ್ಬೇಕು, ಬೇಕಾದ್ರೆ ಹತ್ರದಿಂದ ನೋಡ್ಕೊಬಿಡಿ ಎಷ್ಟು ಚೆನ್ನಾಗಿದೆ. ಬ್ಯಾಟ್ರಿ ಗೀಟ್ರಿ ಎಲ್ಲ ಕಲರು ಚೆನ್ನಾಗಿದೆ, ಕಲರ್ ಶೇಡ್ ಆಗಿಲ್ಲ, ಎಲ್ಲ ಚೆನ್ನಾಗಿದೆ. ಸೂಪರ್. ಅಲ್ಲ, ನೀವು ತೋರಿಸ್ಬೇಕಲ್ಲೋ, ಎಲ್ಲ ತೋರಿಸ್ಬೇಕಲ್ಲ. ತಗೋಬಿಡ ನೀನು. ಹೆಂಗೋ ಇದು ಹಿಮಾಲಯನಲ್ಲೋ. ಹೌದಾ? ಯಾವ್ದೋ ಗೊತ್ತಿಲ್ಲ. ಎತ್ ನೋಡಿದ್ರೆ ಗೊತ್ತಾಗುತ್ತೆ. ಟಾರ್ಪಲ್ಲು ನನ್ಗೇನು ಗೊತ್ತಾಗುತ್ತೆ? ಇಲ್ಲ ಏನು ಅದು ಟಾರ್ಪಲ್ ಎತ್ತಬೇಕು ತಾನೆ. ಸರಿ ನಡೀರಿ, ಆಯ್ತು. ವಿ ಎಕ್ಸ್ಪ್ರೆಸ್ಸಿಗೆ ಬಂದು ನಮ್ಮ ಫಸ್ಟು ಹಾಕಿದ್ದು ಗಾಡಿ ಟೈಮಲ್ಲಿ ಅಲ್ಲಿಂದ ಚಂಡೀಗಢದಿಂದ ಹಾಕಿದ್ದು. ಇಲ್ಲಿ ನೋಡಿದ್ರೆ ಫ್ಯಾಕ್ಟ್ರಿನೇ ಕ್ಲೋಸ್ ಆಗ್ಬಿಡುತ್ತೆ ಇದು ಗೋಡನೆ. ಅದಕ್ಕೆ ಶಿಫ್ಟ್ ಆಗಿದೆ. ಆಫೀಸ್ ಶಿಫ್ಟೆಡ್ ಟು ನ್ಯೂ ಅಡ್ರೆಸ್ ವಿ ಎಕ್ಸ್ಪ್ರೆಸ್. ತಿಗುಳ್ರಪಾಳ್ಯ ಮೇನ್ ಪೀನ ಸೆಕೆಂಡ್ ಸ್ಟೇಜ್ ಇಲ್ಲೇ ಇರುತ್ತೋ ಎಲ್ಲ ಸುತ್ತಮುತ್ತ. ತಿಗುಳ್ರಪಾಳ್ಯದಲ್ಲಿ ಇದೆ ಶಿಫ್ಟ್ ಆಗಿದೆ. ಸೊ ವಿ ಎಕ್ಸ್ಪ್ರೆಸ್ ಹತ್ರ ಬಂದಿದ್ದೀವಿ. ಸೊ ಇದು ಇಲ್ಲಿ ಹಳೇದು ಶಿಫ್ಟ್ ಆಗಿ ಇಲ್ಲಿ ಹೊಸದಾಗಿ ಈ ಕಡೆ ಶಿಫ್ಟ್ ಆಗಿದೆ. ಹೊಸದು ಸ್ವಲ್ಪ ಹಳೇದು ತುಂಬ ಚಿಕ್ಕದಾಗಿತ್ತು, ಇವಾಗ ಹೊಸ ಗೋಡನ್ ಮಾಡಿದ್ದಾರೆ. 5 ತಿಂಗಳಾಯ್ತಂತೆ. ಸೊ ನೋಡಿ ಇಲ್ಲೇ ಇದು ಯಾರ್ಯಾರು ಬೇಕು ಅಂದರೆ ಇನ್ಫಾರ್ಮೇಷನು ವರುಣ್ ಪಾರ್ಕಿಂಗ್ ಪ್ರೈವೇಟ್ ಲಿಮಿಟೆಡ್ ಪೀಣ್ಯ ಸೆಕೆಂಡ್ರಿ ತಿಗುಳ್ಪಾಳಿ ಅಂತ ಏನೋ ಐತೆ. ಇದು ಇಲ್ಲಿ ಹಾಕಿಲ್ಲ ಅಷ್ಟೇ, ಬಟ್ ಇದು ಏರಿಯಾ ಹೆಸರು ಅದೇನೆ. ಒಳಗಡೆ ಇದೆ ಯಾವುದೋ ಒಂದು ಏರಿಯಾದಲ್ಲಿ. ಗಾಡಿ ಎಲ್ಲ ನೀಟಾಗಿ ಶಿಫ್ಟಿಂಗ್ ಮಾಡೋಕ್ಕೆಲ್ಲ ನೀಟಾಗಿ ರೋಪ್ ಮಾಡ್ಕೊಂಡಿದ್ದಾರೆ ಲಾರಿಗೆ. ಸೊ ಇಲ್ಲಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ, ಯಾಕಂದರೆ ನಮ್ಗೆ ಆಲ್ರೆಡಿ ಒಂದ್ಸಲಿ ನಂಬಿಕೆ ಇದೆ. ಮತ್ತು ಇವರು ಒಳ್ಳೆ ಗ್ಯಾರಂಟಿ ಕೊಡ್ತಾವ್ರೆ. ಸರ್ ಏನೂ ಆಗಲ್ಲ, ಸೇಫ್ಟಿ ಇರುತ್ತೆ, ನೀಟಾಗಿ ಹಾಕ್ಕೊಡ್ತೀವಿ, ಮತ್ತು ಒಂದು ಒಳ್ಳೆ ಬೇಗನೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು, ಎಲ್ಲ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಪ್ರೈಸೆಲ್ಲ ಇದಕ್ಕೆ ಎಲ್ಲ ಕುತ್ಕೊಂಡು ಮಾತಾಡ್ತಾರೆ. ಸೊ ಮಾತುಕತೆ ಎಲ್ಲ ಮುಗೀತು. ಒಂದು ಒಳ್ಳೆ ಪ್ರೈಸ್ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ವಿ ಎಕ್ಸ್ಪ್ರೆಸ್ಸಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀವಿ. ಯಾವುದು ಬೋರ್ಡ್ ಗೀಡು ಏನಿಲ್ಲ. ಎಷ್ಟು ಪ್ರೈಸ್ ಅಂತ ನಮಗೂ ಗೊತ್ತಿಲ್ಲ, ನೀವೇ ಬಂದು ಕೇಳಬೇಕು. ನಾವು ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಹೌದಲ್ಲ, ನಾವು ಬಲ್ಕಲ್ಲಿ ಕಳಿಸ್ತಾರೆ. ಯಾವುದು ಜಾಸ್ತಿ ಗಾಡಿಗಳು ಕಳಿಸೋದ್ರಿಂದ ಆಗ್ತಿದೆ. ಓಕೆ, ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ನೆಕ್ಸ್ಟ್ ಇವಾಗ ಅಲ್ಲಿ ಬಾ, ಇನ್ನೂ ಬೇಜಾನ್ ಕೆಲಸ ಓಡಿಸು ಬರ್ಬೇಕಾದ್ರೆ. ಇದಾಗಿದೆ ಇದು ಏನದು ಯಾವ ಇದೆ ಫಿಸಿಯೋಥೆರಪಿ ಹೇಳಿದಾರವರು. ಮನೇಲಿ ಹಗ್ಗ ಹಾಕೊಂಡು ಕಟ್ಕೊಳ್ಬಿಡು. ಹಿಂಗೆ ಬಿಡ್ಬೇಕು ಅಂದ್ರೆ ಅಲ್ಲಾಡ್ಸಂಗು ಇದೆ. ಆಕ್ಚುಲಿ ಅದು ಇಷ್ಟೋದಂಗೆ ಎಲ್ಲ ಅಲ್ಲಾಡಿಸ್ತಿದ್ದಲ್ಲ ಚೆನ್ನಾಗಿ. ಏನು ಹಿಂಗೆ ಓಡಾಡ್ಬೇಕು ನೋಡು. ಆಯ್ತು, ಮೋಸ. ನಾನು ಬರ್ಬೇಕಾದ್ರೆ ಓಡಿಸ್ಕೊಂಡ್ ಬಂದಿದ್ದೀನಿ. ಈಗ ನಾನು ಬರ್ಬೇಕು. ಪ್ರಾಬ್ಲಮ್ ಆಗುತ್ತೆ. ನೀವೊಂದು ಕೆಲಸ ಮಾಡಿ, ಆಂಬುಲೆನ್ಸಲ್ಲಿ ಬಂದ್ಬಿಡು, ಫುಲ್ ನೀಟಾಗಿ ಪ್ಯಾಕ್ ಮಾಡ್ಕೊಂಡು. ನೀನು ಒಂದು ಕೆಲಸ ಹೋಗ್ಬಿಡು. ಒಂದು ತಿಂಗಳಿಂದ ಹಿಂಗೆ ಓಡಾಡ್ತಿರೋದು ನಾನು.
ಲೋ ನಿನ್ನೂ ರ್ಯಾಪ್ ಮಾಡಿ ಕಳಿಸ್ತಾರ ಇದ್ರ ಬಾಕ್ಸಲ್ಲಿ. ಮತ್ತೆ ಇನ್ನೇನು ನೀನು ಡೌ ಮಾಡೋದು ಅಲ್ಲ, ನೀನು ಡೌ ಮಾಡೋದು ನೋಡಿದ್ರೆ ಹಿಂಗೆ ಬೇರೆ ಟೇಬಲೆಲ್ಲ ಕುಣಿತಾ ಇರ್ತೀಯ. ತೊಳಿಬೇಕಾರೆ ಹಾಂ ಅಷ್ಟೇ. ಆಮೇಲೆ ಅಷ್ಟೇ. ಊಟ ತಿನ್ಬೇಕಾರೆ ಇಷ್ಟೇ. ಜಾಸ್ತಿ ಕಷ್ಟ ಆದರೆ ನಾವು ವೈಫ್ ತಿನ್ನಿಸ್ತಾರೆ. ಇಂಥ ಡೌ ನನ್ನ ಮಗ ಆದರೆ ನಂಬರ್ 1 ಡೌಗಾರ, ನಂಬರ್ 1. ನನಗೆ ಜಾಸ್ತಿ ಹೈಟ್ ಅಂದ್ರೆ ಹಾಕಕ್ಕಲ್ಲ, ಹೆಲ್ಮೆಟು ಹೈಟ್ ಇರೋಂದ್ರೆ ಹಾಕಕ್ಕಲ್ಲ. ಆದರೆ ಹೆಲ್ಮೆಟು ನೀನು ಹೈಟ್ ಇದೆಯಲ್ಲ ನನಗೆ ಎಟಕ್ಸಲ್ಲ ಅಂತ ಹೇಳ್ತಿರೋದು. ಬಗ್ಬೇಡ ಗುರು, ಬೇಡ ಗುರು, ನೀನು ಬೇರೆ ಸರಿಗಿಲ್ಲ. ಓಡ್ಸಲ್ಲ ಆಯ್ತಲ್ಲ ಸುಮ್ಮನೆ ಗಾತೆ ಬರೀ ಡೋವು. ನಂಗೆ ಅವಾಗೆ ಮಾತಾಡ್ಬೇಕು, ತಲೆ ಸುತ್ತಾಯ್ತು. ಜ್ಯೂಸ್ ಕೊಟ್ಟು ಆಗ್ತಾ ಇಲ್ಲ, ಕೈ ನೋವ್ತೈತೆ. ತನಕ ಚೆನ್ನಾಗಿ ಇದ್ದ ಬರೀ ಡೋವ್ ಮಾಡ್ತೀನಿ. ಸರಿ ಹೋಗೋಣ, ಹಿಡಿಯಪ್ಪ ಆಯ್ತು. ಓಕೆ ನೋಡಿ, ಇನ್ನೊಂದ್ಸಲ ನೋಡ್ಕೊಬಿಡಿ ಅಡ್ರೆಸ್ಸು. ಲ್ಯಾಂಡ್ಮಾರ್ಕ್ ಎಲ್ಲೂ ಬರಲ್ಲ ಅದು. ಅಲ್ಲ ಕಣೋ, ಯಾವ್ದಾದ್ರು ಕಂಪ್ನಿ ಯಾವುದಾದ್ರು ಫ್ಯಾಕ್ಟ್ರಿ ನೋಡಿ, ಸರ್ಫಾ ಕೋಟ್ಸ್ ಪೇಂಟ್ಸು ಏನೇನೋ ಇದೆ ಇಲ್ಲಿ ಒಟ್ಟಿನಲ್ಲಿ. ವಿ ಎಕ್ಸ್ಪ್ರೆಸ್ಸಿಂದ ಬಂದು ಅಣ್ಣ ಫಲೂಡಾ ಕೊಡಿಸಿದ್ರು. ಚೆನ್ನಾಗಿತ್ತು ಫಲೂಡಾ, ಸಖತ್ತಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿತ್ತು ಫಲೂಡಾ, ಸಖತ್ತಾಗಿತ್ತು. ಹಾಂ ಆಗಿಲ್ವನು? ನೋಡು ಸೂಪರ್ ಆಗಿತ್ತು. ಇಲ್ಲೇ KTM ಗಾಡಿ ಇಲ್ಲೇ ತೊಗೊಂಡಿದ್ದು. ಅವತ್ತೇ ಇದ್ದಿದ್ರೆ ಎಲ್ಲರಿಗೂ ಇಲ್ಲೇ ಪಾರ್ಟಿ ಕೊಡಿಸ್ತಾ ಇದ್ದೆ KTM ದಿವಸ ಅಲ್ವಾ? ಹಾಂ ಅದೇ ಗೊತ್ತು. 20 ಅಲ್ಲ, ನಾನು ಆಲ್ರೆಡಿ 3ನೇ ಸಲ ಬರ್ತಾ ಇರೋದು ಅಲ್ಲಿಗೆ. ನಾವು ಅವಾಗೆ 20 ಡೇಸಲ್ಲಿ ಇದು 3ನೇ ಸಲ ಬರ್ತಾ ಇರೋದು. ನೈಟ್ ಒಂದ್ಸಲಿ ಬಂದಿದ್ದೆ. ಇಲ್ಲೇ ಗಾಡಿ ತೊಗೊಂಡಿದ್ದು. ಹಾಂ ಫಲ್ಲೂಡಾ ಎಲ್ಲ ಸಿಗುತ್ತೆ. ಗಾಡಿ ತೊಗೊಂಡ್ರೆ ಡೈರೆಕ್ಟ್ ಗಾಡಿ ನಿಂಗೆ ಇಳಿಸ್ಬಿಡ್ಬೋದು. ಇಲ್ಲೇ ಪಾರ್ಕ್ ಮಾಡ್ಕೋಬೋದು. ನೋಡಿ ಗಾಡಿ ಡೆಲಿವರಿ ಕೊಟ್ಟವ್ರು ನಗ್ತವ್ರೆ. ಇವರೇ ಗಾಡಿ ಡೆಲಿವರಿ ಕೊಟ್ಟಿದ್ದು ನಮಗೆ, ರಕ್ಷಿತ್ತು. ಸೂಪರ್ ರೇಡಿಯೋ. ನೆಕ್ಸ್ಟ್ ಟೈಮ್ ಕೊಡಿಸ್ತೀವ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಈಗ ನಮ್ಮದೊಂದು ಲಡಾಖ್ದು ಟ್ರಿಪ್ಗೆ ಗುಡೀಸ್ ಮಾಡಿಸ್ತಾ ಇದ್ದೀವಿ. ಅಂದರೆ ಸ್ಟಿಕ್ಕರು, ಟೀ ಶರ್ಟು, ಆಮೇಲೆ ಸ್ವಲ್ಪ ಸ್ಟಿಕ್ಕರ್ಸು, ನಮ್ಮದು ಸ್ಟಿಕ್ಕರ್ಸ್ಗಳು, ಇನ್ಸ್ಟಾ ID ಮತ್ತು ಇದ್ರದ್ದೆಲ್ಲ. ಸೊ ಹಾಲಿಯಾ ಸ್ಟುಡಿಯೋದಲ್ಲಿದ್ದೀವಿ. ನಮ್ಮ ರಘು ಅವರು ನಮ್ಮ ಏನು ಗಂಧದಗುಡಿ ಬೈಕಿಂಗ್ ಕ್ಲಬ್ನ ಲೋಗೋ ಮಾಡಿಕೊಟ್ರಲ್ಲ, ನೋಡಿರ್ತೀರ ಲಾಂಚ್ ಟೈಮಲ್ಲಿ. ನಮಸ್ಕಾರ ರಘು ಅವರೇ. ನಮಸ್ತೆ. ಬಿಸಿ ಇದ್ದಾರೆ, ಮಾಡ್ತಾವ್ರೆ, ನಮ್ಮದೇ ಮಾಡ್ತಾವ್ರೆ ಲೋಗೋಸನ್ನೆಲ್ಲ. ಮತ್ತು ಸ್ಟಿಕ್ಕರು ಏನೋ ಸ್ವಲ್ಪ ನೋಡೋಣ ಅಂತ ಬಂದಿದ್ದೀವಿ. ಆಮೇಲೆ ಟೀ ಶರ್ಟ್ಸು ಅಷ್ಟೇ, ಇವ್ರ ಫ್ರೆಂಡ್ ಹರ್ಷ ಅಂತವ್ರೆ ಮಾಡಿದ್ದು. ಸೊ ಇವರೆಲ್ಲ ಒಂದು ಒಳ್ಳೆ ಸ್ಟಿಕ್ಕರಿಂಗ್ ನೋಡ್ಬೋದು ನೀವು. ಎಷ್ಟೊಂದು ಸ್ಟಿಕ್ಕರಿಂಗ್ ಎಲ್ಲೂ ಇತ್ತಲ್ಲ, ಎಲ್ಲ ನೀವು ಮಾಡಿರೋದಲ್ಲ. ಹಾಂ ಹೌದಾ? ಹೌದು, ಎಲ್ಲೂ ಕಾಣಿಸ್ತಾ ಇಲ್ಲ. ಇದಾ ಪೇಂಟಿಂಗು, ಸಖತ್ತು ಸ್ಟಿಕ್ಕರಿಂಗು, ಕ್ರಿಯೇಟಿವಿಟಿ ಎಲ್ಲ ಇದೆ ಇವ್ರಲ್ಲಿ. ಇಲ್ಲಿ ಏನೋ ಎಷ್ಟೊಂದು ಇತ್ತು ಬರೀ ನಾ ಮಾಡಿದ್ದು. ನಾನು ಒಂದ್ಸಲಿ ನೋಡಿದ್ದೆ ಸ್ಟಿಕ್ಕರಿಂಗ್ಲು, ಅದಲ್ಲ. ಸೊ ಒಂದ್ಸಲಿ ಇಲ್ಲಿ ಹಾಕಿದ್ರು. ಇವಾಗೇನೋ ಸ್ವಲ್ಪ ಬೋರ್ಡ್ ಇದೆಲ್ಲ ಸ್ಟುಡಿಯೋದೇನೋ ಮಾಡಿ ಎತ್ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಇವರೇ ಸ್ಟಿಕ್ಕರ್ಸ್ಗಳು ಡಿಸೈನಿಂಗ್ ಮಾಡಿರೋದು ಓನಾಗೆ. ಸೊ ಇವ್ರು ಹೆಂಗೆ ಅಂದರೆ ಒಂದೊಂದು ರೈಡ್ಗೂ ಒಂದೊಂದು ಸ್ಟಿಕ್ಕರಿಂಗ್ ಮಾಡಿಸ್ತಾರೆ. ಅಂದರೆ ಇವ್ರದ್ದೊಂದು ಗ್ರೂಪ್ ಇದೆ, ಬೈಕ್ ರೈಡಿಂಗ್ ಎಲ್ಲ ಹೋಗ್ತಾರೆ ಫ್ರೆಂಡ್ಸ್ ಎಲ್ಲ, ಒಂದು ಟೀಮ್ ಇದೆ. ಸೊ ನೋಡ್ಬೋದು, ಸಕ್ಕತ್ತಾಗಿದೆ ನೋಡಿ. ಹತ್ತಿರದಿಂದ ತೋರಿಸ್ತೀನಿ. ಈ ಥರ ಮಾಡಿಸಿದ್ರು. ಸೊ ಇದನ್ನೆಲ್ಲ ನೋಡಿಬಿಟ್ಟೆ ನಾವು ತುಂಬ ಇಷ್ಟ ಆಗಿ, ಇವ್ರದ್ದು ಕ್ರಿಯೇಟಿವಿಟಿ ಇಷ್ಟ ಆಗಿ ಗಂಧದ ಗುಡಿದು ಇವರೇ ನಮಗೆ ಲೋಗೋ ಮಾಡಿಕೊಟ್ಟಿದ್ದು. ಮಾಡಿಸ್ತಾ ಇದ್ದೀವಿ. ಸೀಕೆ ಏನೋ ಹೊಗೆ ಬರ್ತಾಯಿದ್ದಲ್ಲ, ಊದ್ ಕಡ್ಡಿನ. ನಾನೇನೋ ಕೇಳಿಯೋದು ಅಂದ್ಕೊಂಡೆ. ಏನು ಮಾಡಿಸ್ತಾ ಇದೆಯಾ? ಗಂಧದ ಗುಡಿ ಇದು ಬರೀ ಲಡಾಖಿಗೆ ಮಾಡಿಸ್ತಾ ಇರೋದು. ಸೊ ಮುಂಚೆ ಏನಿತ್ತು, ಹಿಂದೆಗಡೆ ಮೌಂಟೇನ್ಸ್ ಎಲ್ಲ ಅಂದರೆ ಫಾರೆಸ್ಟ್ ಥರ ಇತ್ತು. ಇವಾಗ ಸ್ನೋ ಮೌಂಟೇನ್ಸ್ ಮಾಡಿಸ್ತಾ ಇದ್ದೀವಿ. ಸೊ ಸೇಮ್ ಸ್ಟಿಕ್ಕರ, ಬಟ್ ಮೌಂಟೇನ್ಸು ಬೇರೆ ಎಲ್ಲ ಚೇಂಜ್ ಮಾಡಿ. ಈ ಕಡೆ 1 ಕಿಲೋಮೀಟರ್ ಲಡಾಖ್ ಅಂತ ನಾವು ಮಾಡ್ತಾಯಿದ್ದೀವಿ. ನೋಡೋಣ, ಇದೆಲ್ಲ ಲಡಾಖ್ ಪ್ರಿಪ್ರೇಷನ್ಗೆ. ಸೊ ಲಡಾಖಿಗೆ ಬ್ಯಾಚ್ 1 ಬ್ಯಾಚ್ 2 2 ಬ್ಯಾಚ್ ಮಾಡ್ತಾಯಿದ್ದೀವಿ.
ಬರೋರಿಗೆಲ್ಲ ಗುಡೀಸ್ ಕೊಡಬೇಕು. ಸೊ ಟೀ ಶರ್ಟ್ಸು, ಸ್ಟಿಕ್ಕರ್ಸು, ಬ್ಯಾಡ್ಸು ಇವೆಲ್ಲ ಮಾಡಿಸ್ತಾ ಇದ್ದೀವಿ. ತುಂಬ ಏನೇನೋ ಹೊಸ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಳ್ಳೆಯದೇ. ಹಾಂ, ಅದೇ ಮೇಯ್ನು. ಆ ಮರನೂ ಚೆನ್ನಾಗಿರುತ್ತೆ. ಆ ಮರ ತೆಗ್ಬಿಟ್ಟು ಆ ಮರ ಹಾಕ್ಬಿಟ್ಟು ಸಿಲ್ವರ್ ಮರ ಹಾಕ್ಬಿಡಿ. ಈ ಮರ ತೆಗ್ಬಿಟ್ಟು ಇದು ಕ್ರಿಸ್ಮಸ್ ಟ್ರೀ ಅಂತಾರಲ್ಲ ಇದನ್ನು, ಹಂಗೆ ಕರೆಯೋದು ಹಂಗೇನೆ. ಲಡಾಕ್ ಟ್ರೀ ಅಂತ ಕರೀತಾರೆ ಏನಲ್ಲಿ. ಓಕೆ, ಸೊ ಯಾವುದಾದ್ರೂ ಒಳ್ಳೆ ಸ್ಟಿಕ್ಕರಿಂಗು ಇಲ್ಲಾಂದರೆ ಟೀ ಶರ್ಟ್ಸ್ ಎಲ್ಲ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲಿಯಾ ಸ್ಟುಡಿಯೋ ಅಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆಲಿಯಾ ತಾನೇ, ನಾನು ಅದನ್ನು ಹೇಳಿದ್ದು. ಓಕೆ, ಇಲ್ಲ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಡ್ತೀವಿ, ರಘು ಅಂತ. ಸೊ ಡಿಸೈನಿಂಗ್ ಎಲ್ಲ ಮಾಡಿಸಿ ಸ್ವಲ್ಪ ಐಡಿಯಾಗಳೆಲ್ಲ ಅವರು ಕೊಟ್ಟರು. ನಾವು ನಮ್ಗೆ ಹೆಂಗೆ ಆ ಥರ ಬೇಕಾ ಡಿಸೈನ್ ಎಲ್ಲ ಕೊಟ್ಟು ಈಚೆ ಬಂದು ಕರೆಂಟ್ ಹೋಯ್ತು ಅಂತ. ನಮ್ಮ ಪ್ರಣವು ಗಾಡಿ ತೊಗೊಂಡವ್ರೆ, ಹೊಸ ಗಾಡಿ. ಇದು 450 ಲೈಟ್ಸ್ ನೋಡಿ ಹೆಂಗೆ ಹಾಕ್ಸಿದ್ದಾರೆ. ಅದು ಹಾಕೋ ನೋಡಿ, ಯಪ್ಪ. ಆಮೇಲೆ ಜರಿ ಕ್ಯಾನು ಮತ್ತು ಪ್ಯಾನಿಯರ್ಸು ಹಾಕ್ಸಿದ್ದಾನೆ ನೋಡಿ. ನಮ್ಮ ಗಂಧದ ಗುಡಿ ಸ್ಟಿಕ್ಕರ್ ಕ್ಲಬ್ದು, ನಮ್ಮ ಕ್ಲಬ್ನ ಹಾರ್ಡ್ ಫ್ಯಾನ್ ಇವನು. ನಮಗೆ ಗಂಧದ ಗುಡಿ ಕ್ಲಬ್ಗೆ ಫುಲ್ ಹೊಸ ಗಾಡಿ ನೋಡಿ ಹೆಂಗೆ ಒಲ್ಟೂರ್ ಥರ ರೆಡಿ ಮಾಡಿಸ್ಕೊಂಡು ಜರಿ ಕ್ಯಾನೆಲ್ಲ ಹಾಕ್ಸೋರೆ. ಒಲ್ಟೂರಾ? ಅದೇ ಲಡಾಖ್ ನೀನು ಮಾಡಿಸಿರೋದು ನೋಡಿದ್ರೆ ಒಲ್ಟೂರ್ಗೆ ಹೋಗೋ ರೇಂಜಲ್ಲಿದೆ. ಅಷ್ಟೇ, ಪ್ಯಾನಿಯರ್ಸ್ ಎಲ್ಲ ಹಾಕ್ಸ್ಬಿಟ್ರೆ ಆಯಿತು. ಆಲ್ಫಾ ಲೈಟು, HJG ಕೆಳಗಡೆ, ಇದು ಆಲ್ಫಾ HJG ಫುಲ್ಲು ಸಾಕಾದಾಗ ರೆಡಿ ಮಾಡಿಸ್ಬಿಟ್ಟವ್ರೆ. ಸೂಪರ್. ರೋಡಲ್ಲಿ ಹೋಯ್ತಾಯಿದ್ರೆ ಎಲ್ಲ ಇವನೇ ನೋಡಬೇಕು. ಎಲ್ಲೋಗ್ತಿದ್ದೀರಿ ಸರ್ ಅನ್ಬೇಕು. ಬೆಳಗ್ಗೆ ಈ ಮನೆಯಿಂದ ಬಂದರೆ ಸಾಕು ಕೊತ್ತಂಬರಿ ತರಕ್ಕೆ ಹೋಗ್ತಾಯಿದ್ದೀನಿ ನೀನು. ಏನು ಸರ್ ಕೊತ್ತಂಬರಿ ತರಕ್ಕೆ? ಸೂಪರ್. ಆಮೇಲೆ ನೆಕ್ಸ್ಟು ನಮ್ಮ ಸಣ್ಣ ಲಕ್ಸ್ ಅವ್ರು ನೋಡಿ ಹೊಸ ಗಾಡಿ ತೊಗೊಂಡವ್ರೆ, ADV 390. ಸಣ್ಣ ಲಕ್ಸ್ ಅವ್ರೆ, ಕಂಗ್ರ್ಯಾಚುಲೇಷನ್ಸ್. ಬಂತು ಲೈಟು. ADV 390 ತೊಗೊಂಡವ್ರೆ, ಸ್ಟ್ಯಾಂಡರ್ಡು. ಸೂಪರ್. ಇವತ್ತೆಲ್ಲ ಹೋಗಿ ಆಕ್ಸರೀಸ್ ಹಾಕ್ಸ್ಕೊಂಬಂದಿದ್ದಾರೆ. ಮೋಟರ್ ಟಾರ್ಚು ಫುಲ್ಲು ಸೆಟ್ಟು ನೋಡಿ, ಬಂತು ಲೈಟು. ಮತ್ತು ಚಿನ್ನು ಫುಲ್ ಕಂಪ್ಲೀಟ್ ಆಗಿದೆ. ಇನ್ನು ಏನೇನು ಮಾಡಿಸ್ಬೇಕು ಅಂತಿದ್ದೀರಾ? ಎಲ್ಲ ಒಂದೊಂದು ಹಾಕ್ಸ್ತಾ ಇದೆಯಾ? ನೀವು 1 ಲಕ್ಷ ಕೊಟ್ಟರೆ ಫುಲ್ಲು ರೈಡ್ಗೆ ಹೋಗ್ಬೋದು. ಅದೊಂದು ಅಡ್ರೆಸ್ ಇದೆ, ಕೊಡ್ತೀನಿ, ಬರ್ತೀರಾ? ಒಂದು ನಿಮಿಷ ತಾಳು. ಇನ್ನು ಏನೇನು ಮಾಡಿಸ್ಬೇಕು ಅಂತಿದ್ಯಾ? ಇನ್ನು ಅದೇ ಲೈಟ್ಸ್ ಹಾಕ್ಸ್ಬೇಕು. ಆಮೇಲೆ ಅದಾದ್ಮೇಲೆ ಪಾಸ್ಪೋರ್ಟ್ ಇಸ್ಕೋಬೇಕು. ಹಾಂ, ಆಮೇಲೆ ಆಸ್ಟ್ರೇಲಿಯಾ ಹೊಡಿಯೋಣ ಅಂತೀನಿ. ಹೌದಾ? ಇಲ್ಲಿ ಇದು ಕತ್ರಗುಪ್ಪೆ ಪಕ್ಕ ಇದೆಯಲ್ಲ ಅಲ್ಲಿ ತಾನೇ? ಅಲ್ಲ, ಇದು ಥೈಲ್ಯಾಂಡ್ ಪಕ್ಕ ಇದೆಯಲ್ಲ. ಓಕೆ. ಬೆಳಿಗ್ಗೆ ಹೊತ್ತು ಬೇಗ ಎದ್ದಳಲ್ಲ, ಆಸ್ಟ್ರೇಲಿಯಾಗೆ ಹೋಗ್ತಾರಂತೆ ಗಾಡೀಲಿ. ಬೆಳಗ್ಗೆ ಹೊತ್ತು ಬೇಗ ಎದ್ದು ಇನ್ನೆಲ್ಲ ಹೋಗ್ತೀನಿ, ಆಸ್ಟ್ರೇಲಿಯಾಗೆ ಹೋಗಿ ಕೂತ್ಕೋತೀನಿ ರೀ. ಸರಿ ಬಿಡಪ್ಪ, ಆಯಿತು. ನೀನು ಹೇಳಿದ್ರೆ ಇನ್ನೂ ಏನೇನೋ ಹಾಕ್ಸ್ಬೇಕು ಅಂತಾನೆ. ಯಾಕೆ ಮಿರರ್ ಹಾಕ್ಸಿಲ್ಲ? ಮಿರರ್ ಹೊಡೆದೋಯ್ತು, ಹೊಸದು ಹಾಕ್ಸ್ಬೇಕು. ಮನೇಲಿ ನಿಲ್ಸಿದೆ, ಅದು ಬರೀ ಗ್ಲಾಸ್ ಮಾತ್ರ ಹೊಡೆದೋಯ್ತು. ಹೌದಾ? ಒಂದಿದೆಯಾ ಇನ್ನೊಂದು ಸೆಟ್ ತಗೋತ? ಹೊಸಕೋರ್ನ ಅದು ಹಾಕ್ಸೋಣ ಅಂತ. ಹಂಗಾರೆ ನಂಗೆ ಇನ್ನೊಂದು ಕೊಟ್ಬಿಡು ಸಿಂಗಲ್. ಆಯ್ತು, ಆಮೇಲೆ ನೀವು ನನಗೆ ಎಷ್ಟು ಕೊಡ್ತೀರಾ? ನೀವು ಹೋಗ್ಲಿ, ಒಂದು ಡೀಲ್ ಮಾಡೋಣ. ನಿಂಗೆ ಬೇಕಾದಾಗ ವಾಪಸ್ ಕೊಡ್ತೀನಿ. ಡಬಲ್ ಟ್ಯಾಕ್ ಹಾಕ್ಸ್ಕೊಡಿ. ಏನೋ ಮಾತಾಡ್ತಾ ಇದೆಯಲ್ಲ. ಕನ್ನಡ ಮಾತಾಡ್ತೀನಿ. ಸರಿ ಬಿಡಪ್ಪ, ಆಯಿತು. ಇವನ ಹತ್ರ ಹುಡುಗರು ಜೋಶಲ್ಲವರು ಎಲ್ಲ ತೊಗೊಂಡು ಹಾಕ್ಸ್ತವ್ರು ಆಕ್ಸರೀಸು. ಇಬ್ಬರು ನಿಜವಾಗ್ಲೂ ಯೂಸ್ ಆಗಲ್ಲ. ಇದು ನೀನು ತಗೊಂಡಿದ್ದು ವೇಸ್ಟ್ ಆಯ್ತು. ಒಂದು ಕೆಲಸ ಮಾಡು, ಯಾರು ಒಬ್ಬರು ಮಾಡ್ಬಿಡು. ಏನೋ ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ ಏನು ಬೇಕು ಬೇಡ ಅಂತ. ಬನ್ನಿ. ಸೊ ನೋಡ್ಬೋದು, ಇವಾಗ ಇಷ್ಟು ಟೂರಿಂಗ್ ಸೆಟಪ್ ನೋಡಿದ್ರೆ ಇಲ್ಲೊಂದು ಗಾಡಿ ಹಿಮಾಲಯನ್ 452 ಬರುತ್ತೆ. ಎಷ್ಟು ಲೈಟ್ ವೆಯ್ಟ್ ಮಾಡಿಸ್ಕೊಂಡಿದ್ದಾರೆ ಅಂದರೆ, ಎಷ್ಟು ಏನೇನು ಬೇಕೋ ಎಲ್ಲ ತೆಗ್ಸಿ ಒಂದು 16 kg ಕಡಿಮೆ ಮಾಡಿಸೋರೆ. ಸೊ ಇದು ಹರ್ಷ ಒಂದು ಸ್ನಾಪ್ ಟ್ರಾವೆಲರು, ಸೂಪರು. ಇವ್ರ ಹತ್ರ ADV ಇತ್ತು, ಇವಾಗ 452 ತೊಗೊಂಡವ್ರೆ. ಇವ್ರು ಹಾಕ್ಸ್ಕೊಂಡರು. ಓವರ್ ಸಸ್ಪೆನ್ಷನ್ ಮಾಮೂಲಿ ಇದ್ರಲ್ಲಿ ಬರುತ್ತೆ. ಏನೇನು ಕಡಿಮೆ ಮಾಡಿಸಿದ್ದೀರಾ ಇದರಲ್ಲಿ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ? 15 kg 15 kg ತೆಗ್ಸಿದ್ದೀವಿ. ಎಷ್ಟು kg ಇರ್ತದೆ? 200 kg ವೆಹಿಕಲ್ ಇರೋದು. ಡಿಕೆಟ್ ತೆಗ್ಸಿರಾ? 15-16 kg ಕಮ್ಮಿ ಮಾಡಿದ್ದೀನಿ. ಅಂದರೆ ಸಾರಿ ಗಾರ್ಡು, ಮುಂದೆ ರ್ಯಾಕ್ ಸೆಟಪ್, ಡಿಕ್ಯಾತ್ ಪೈಪ್ ಇಲ್ಲ, ಕನ್ವರ್ಟ್ರು, ಬೆಡ್ ಬಾಕ್ಸ್, ಆಮೇಲೆ ಇದು ಎಲ್ಲ ಫುಲ್ ಟ್ರೈಲ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಕಂಪ್ಲೀಟ್ ಟ್ರೈಲ್ ಸೆಟಪ್. ಆಮೇಲೆ ಇದೆಲ್ಲ ಏನೇನೈತೆ ಎಲ್ಲ ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ, ಬ್ಯಾಸ್ ಪ್ಲೇಟು ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ, ಇದು ಅಲ್ಯೂಮಿನಿಯಮೇ. ಇದು ಇದಿಲ್ಲ, ಸ್ಟಾಕ್ ಕಂಪ್ನಿ. ಆಮೇಲೆ ಫ್ಯೂಲೆಕ್ಸ್ ಪ್ರೋ ಇದೆ, ಏರ್ ಫಿಲ್ಟರ್ಸ್ ಇದೆ, NGK ಸ್ಪಾರ್ಕ್ ಪ್ಲಗ್ ಇದೆ, ಟ್ಯೂಬ್ಲೆಸ್ ಮಾಡಿಸಿದ್ದೀನಿ. ಓಹೋ ಹೌದಾ?
ಇದನ್ನ ಟ್ಯೂಬ್ಲೆಸ್ ಪಂಚರ್ ಆಗ್ಬಿಟ್ರೆ ಎಲ್ಲ ದೇವ್ರನ್ನ ನೆನ್ಸ್ಕೋಬೇಕು. ಅದಕ್ಕೆ ಟ್ಯೂಬ್ಲೆಸ್ ಮಾಡಿದೆ ನೋಡಿ. ಈ ಥರ ಇರುತ್ತೆ 452 ಲೈಟ್ ವೆಯ್ಟಾಗೆ. ಇವ್ರು ನೋಡಿ ಈ ಕಡೆ ಇದು ಟೂರಿಂಗ್, ಇದು ಟ್ರೈಲ್ ಸೆಟಪ್. ಟ್ರೈಲ್ ಸೆಟಪ್ ಹೆಂಗಿದೆ, ಭಯ ಆಗ್ತಾಯಿದೆ. ಗಾಡಿ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಎಷ್ಟು ಬಲ್ಜಾಗಿದೆಯಲ್ಲ, ಬಲ್ಕಾಗಿ ಫುಲ್ಲು. ನೋಡಿ ಮುಂದೆ ಅದಕ್ಕೆ ರೆಕ್ಕೆ ತರ ಇದೆ ಗುರು, ವಿಂಗ್ಸ್ ತರ ಇದೆ ಇದಾಕಿರೋದು. ಇದು ಮುಂದೆಯಿಂದ ಹೆಂಗಿದೆ ಏನೋ ಒಂಥರ ಸಖತ್ ರಗಡಕ್ಕೆ ಒಂಥರ ಫುಲ್ಲು. ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಒಂಥರ. ಎಲ್ಲಿ ಹೋಯ್ತು ಪಾಪ. ಈ ರೋಡ್ ಮೇಲೆ ಹೋಗ್ಬೇಕು ಅಷ್ಟೇ. ಇದು ರೋಡೇ ಲೈಟ್ ನೋಡಿ, ಅದೇ ಹೇಳದ್ನಲ್ಲ ಅವಾಗೆ. ಆಲ್ಫಾ JG ಅಪ್ಪ ಸೂಪರ್. ಇದು ಹೊಸ ಗಾಡಿ. $1 ಲಕ್ಷನಾ? ಇನ್ನು 1 ಲಕ್ಷನಾ? ವಾಟ್ ಈಸ್ ಯುವರ್ ಏಜ್? 5 years ಆಯ್ತಲ್ಲ. 90. ನಾನು ಅದು ಕೇಳಿಲ್ಲ, ವಾಟ್ ಈಸ್ ಯುವರ್ ಏಜ್ ಅಂತ ಕೇಳಿದೆ. 19 ವರ್ಷಕ್ಕೆ 1 ಲಕ್ಷ ಖರ್ಚು ಮಾಡೋಣ ಆಕ್ಸಿಡೀಸ್. ಸಿಂಪಲ್ 20 ವರ್ಷ ಹೋಗ್ಲಿ ಬಿಡು. 19, 20 ಎಲ್ಲ ಒಂದೇನೆ. 1 ಲಕ್ಷ ಖರ್ಚಾಗಿದ್ಯಾ ಆಕ್ಸರೀಸ್? ಹೂನಪ್ಪ. ಲಡಾಖ್ ಬೇರೆ ಬರ್ತಾ ಇದೆಲ್ಲ, ಲಡಾಖ್ ಪ್ರಿಪ್ರೇಷನ್. ಅದಕ್ಕೆ ನಾವೇ ವೇಸ್ಟ್. ಲವ್ ಸಿಕ್ಕೆ ಇಲ್ಲ 30 ಜಾಸ್ತಿನೇ, ಒಂದು 50-60 ಸಾವಿರ ಸ್ಟಾರ್ಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಅಣ್ಣ ಹೊಟ್ರು ಲಡಾಖ್ಗೆ. ಫುಲ್ಲು ಬಲ್ಕಾಗಿದೆ ಗಾಡಿ. ನೆಕ್ಸ್ಟ್ ತೊಗೊಳಕ್ಕೆ ADV ಮಾರ್ಬಿಟ್ಟು ರಿವರ್ಸ್ ಇತ್ತು. ಇಲ್ಲೇ ಸಾಕು. ಓಕೆ, ಇಲ್ಲಿಂದ ಈಗ ಹೊಡ್ತಿದ್ದೀವಿ ಎಲ್ಲರೂ ಮನೆಗೆ. ಎಲ್ಲ ಗಾಡಿಗಳು ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ವು. ಒಂದೊಂದು ಗಾಡಿಗಿಂತ ಒಂದೊಂದು ವಿಚಿತ್ರವಾಗಿತ್ತು, ಸಖತ್ತಾಗಿತ್ತು. ಲೈಟ್ ವೆಯ್ಟ್ ಇದ್ದರೆ ಇದು ಜಾಸ್ತಿ ವೆಯ್ಟ್ ಇತ್ತು. ಅದಂತೂ ಓಡಿಸ ಇಲ್ಲ ನಾವು, ಯಾಕಂದರೆ ADV 390 ಇದ್ದೀವಲ್ಲ. ಸಣ್ಣ ಲಕ್ಷ ಒಳ್ಳೇದಾಗಲಿ. ಹೊಸ ಗಾಡಿ ತೊಗೊಂಡಿದ್ಯಾ? ಈ 2 ಸಲ ಹೊಸ ಗಾಡಿ ತೊಗೊಂಡ್ರಿ. ಅದೆಲ್ಲ ಮಾಮೂಲಿ. ಜೀವನದಲ್ಲಿ ಒಂದೊಂದ್ಸಲಿ 2 ಸಲ ಸಿಗುತ್ತೆ. ಜೀವನದಲ್ಲಿ ಒಂದೊಂದ್ಸಲಿ 2 ಸಲ ಸಿಗುತ್ತೆ. ಪಾರ್ಟಿನ ಕೊಡ್ಸಿದ್ದಾಯ್ತು ಬಾ. ಓಕೆ, ಪ್ರಣವಂತೂ ಒಳ್ಳೆ ಫುಲ್ಲು ಮೋಟೋಲಾಕ್ ಸೆಟಪ್ ತೊಗೊಂಡು ಒಂದು 45 ಸಾವಿರ ರೂಪಾಯಿ ಆಯ್ತಾ. ಫುಲ್ ಕ್ಯಾಮ್ರಾ, ಟ್ರೈಪೋರ್ಡು, ಫುಲ್ಲು. ಒಬ್ಬೊಬ್ರಿಗೆ ಒಂದೊಂದು ಥರ ಚಿಂತೆ, ಏನು ಮಾಡೋಕ್ಕಾಗಲ್ಲ. ಸೊ ಇರಲಿ ಲಡಾಖಿಗೆಲ್ಲ ಪ್ರಿಪ್ರೇಷನ್ ಆಗ್ತಿದ್ದೋ. ಒಂದು ಲಾಗ್ ಇಷ್ಟ ಆಗಿದೆ ಅಂತ, ಮತ್ತು ಫುಲ್ಲು ಎಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲೆಲ್ಲ ಆಗ್ತಿದೆ ಅಂತೆಲ್ಲ ನೋಡಿದ್ದೀರಾ. ಮತ್ತೊಂದು ಲಾಗಲ್ಲಿ ಸಿಗೋಣ. ಬಾಯ್. ಚೈನ್ ಎಲ್ಲ ಬಿಸ್ತಾರೆ. ಕಾಫಿ ಕುಡ್ಕೋಬಾ. ಕಾಫಿ ಕುಡಿಯಕ್ಕೆ ಚೈನ್ ಕೊಡ್ತೀರಾ ಬ್ರೋ? ನಾವು ಸೂರ್ಯವಂಶ ಫ್ಯಾಮಿಲಿ ತಗೊಂಡಿದ್ದೀವಿ. 3 ಉಂಗುರ ತಗೊಂಡು ಸೂರ್ಯವಂಶ ಫ್ಯಾಮಿಲಿಯಲ್ಲಿ ವಿಷ್ಣುವರ್ಧನ್ ಈಚೆ ಹಾಕಿರ್ತಾರೆ ಗೊತ್ತಾ. ನಾನು ಅದೇ 4 ಡಿಮಲ್ ತಗೊಂಡು KTM ತಗೊಂಡಿದ್ದೀನಿ. 4 ಗಾಡಿ ಬಿಡ್ತೀನಿ. ಅಲ್ಲ ಅಲ್ಲ ಕಾಫಿ ಕುಡಿಯಕ್ಕೆ ಚೈನ್ ಕೊಡ್ತೀರಾ? ಊಟ ತಿನ್ನಕ್ಕೆ ನೀವು ಕೊಡ್ತೀರಾ ಬ್ರೋ? 3 ಉಂಗುರ ಬಿಸ್ಕೊಂಡೋದ್ರು ವಾಪಸ್ಸೇ ಕೊಡ್ಲಿಲ್ಲ. ಯಾರು ಬ್ರೋ? ನೀರು ಕುಡಿಯಕ್ಕೆ ಬಿಸ್ಕೊಂಡೋದ್ರು. ಊಟ ಪಾಸ್ತಾ ತಿನ್ನಕ್ಕೆ. ಈಗ ಬಳೆ ಬೇಕಾಯ್ತು. ಚಡ್ಡಿನೇ ಬಿಸ್ಕೊಬಿಟ್ರು. ಎಲ್ಲ ಮಾಡ್ಕೊಳ್ರಿ. ನಾನೇನು ಹೇಳ್ತಿರೋದಿಲ್ಲ ಭೂಮಿ ಮೇಲೆ. ಏನು ಬಿಡ್ರಪ್ಪ. ಆಯ್ತು ಡೋಂಟ್ ಟಾಕ್ ಅಬೌಟ್ ಮೈ ಫಾದರ್. ನೀನೇನಕ್ಕೆ ಇರೋದು ಭೂಮಿ ಮೇಲೆ? ಗೊತ್ತು ಲೋಫರ್. ಫ್ಯಾಮಿಲಿ ಫೋಟೋ ಎಲ್ಲ ಅವನಲ್ಲೇ ಮನ್ಸೂರಿ ಮನೇಲಿ ಇಷ್ಟು ಜನ ಇರೋದು. ಓಕೆ, ನನ್ನ ಹತ್ರ ಬಂದ್ಬಿಟ್ಟವ್ರೆ. ನಾನು ಸಾಕಲ್ಲ ಕಣ, ಕರ್ಕೊಂಡು ನೀನೇ ಸಾಕ ಹೋಗು ಅಂತ ಅವ್ರೆ. ನೀನು ಸಾಕು ಕಾಸ್ಬೇಕು. ಅಷ್ಟೇ ಸಿಗಲ್ಲ. ಅಲ್ಲ, ಚೈನ್ ಬಿಚ್ಕೊಡ್ತಾ ಇದ್ದೀರಾ ಅವ್ರು. ಹೋಗಿ ಬನ್ನಿ. ಮೂಗಿ ನಿಟ್ಕೊಂಡ ಅಂದಂಗೆ ಹಿಂಗೆ ಇಟ್ಕೊಂಡಿದ್ದೀನಿ. ಮೇ ತಿಂಗಳು, ಅದಕ್ಕೆ ಮೇ ಅಂತ ಕೂಗ್ತಾನೆ ಇದೆ. ಏಪ್ರಿಲ್ ಆದ್ಮೇಲೆ ಯಾವ್ದಪ್ಪ ಮುಂದೆ ಬರೋದು? ಕ್ರಾಸಿಂಗ್ ಮಾಡ್ತಾ ಇದ್ದೀನಿ.
ಏಪ್ರಿಲ್ ಆದ್ಮೇಲೆ ಯಾವ್ದು ಬರುತ್ತೆ ಮೇ ಬಂತು ಹೇಳ್ತು ಪಾಪ. ಓಕೆ 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 ಸ್ನೇಹಿತರೆ ಬಾಯ್.